ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದಕ್ಕೂ ಸಾರ್ಥಕ. ಏಕೆಂತಂದರೆ ಭಾರತೀಯ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಸಾವಿರಾರು ಜನ ಬಲಿದಾನ ಮಾಡಿದ್ರು. ಹಾಗಾಗಿ 22ನೇ ತಾರೀಕೇನು ರಾಮ ಮಂದಿರ ಉದ್ಘಾಟನೆ ಆಗ್ತಾಯಿದೆ. ಕೋಟಿ ಕೋಟಿ ಜನರು ಇವತ್ತು ಸಂತೋಷ ಪಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಇದೊಂದು ಚುನಾವಣಾ ಗಿಮಿಕ್ ಏನು ವರ್ಕೌಟ್ ಆಗಲ್ಲ ಅಂತ ಸರ್. ಇದು ಪುಲ್ವಾಮಾ ದಾಳಿ ಕಳೆದ ಸರಿ ಪುಲ್ವಾಮಾ ದಾಳಿ ಫ್ಲೈಟ್ ತೋರಿಸಿದ್ರು, ಅವಾಗ ಜನ ಮಾಡಾದ್ರು ಮತ್ತು ಈ ಸರಿ ಸಾಕಷ್ಟು ಸೈನಿಕರು ಹುತಾತ್ಮರಾದರು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ರಾಮ ಮಂದಿರ ಆಗೋ ತನಕನೂ ಕೂಡ ಇವರು BJPಯವರು ರಾಮ ಮಂದಿರ ಕಟ್ಟಲ್ಲ. ರಾಮ ಮಂದಿರ ಪ್ರತಿ ಚುನಾವಣಾ ಸಂದರ್ಭದಲ್ಲಿ ಅದನ್ನು ಸಬ್ಜೆಕ್ಟ್ ಮಾಡ್ಕೋತಾರೆ. ಯಾವುದೇ ಕಾರಣಕ್ಕೂ ಇವ್ರು ಕಟ್ಟಲ್ಲ ಅಂತ ಹೇಳ್ತಿದ್ರು. ಈಗ ಆಗೋಯ್ತಲ್ಲ. ಈಗ ನಿನ್ನೆಯಿಂದ ಬೇರೆ ಬೇರೆ ಪದಗಳು ಶುರುವಾಗಿದೆ. ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ನಿನ್ನೆ ರಾಮ ಮಂದಿರ ಕಟ್ಟಾಯಿತು, ರಾಮರಾಜ್ಯ ಯಾವಾಗ ಅಂತ. ಮತ್ತು ನರೇಂದ್ರ ಮೋದಿ ಶೋ ಮಾಡ್ತಿದ್ದಾರೆ ಅಂತ, ಮಾರ್ಕೆಟ್ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಇಂಥ ಚಿಲ್ಲರೆಗಳಿಗೆ ಉತ್ತರ ಕೊಡಬೇಕು ಅಂತ ನನಗೆ ಅನಿಸಲ್ಲ. ಯಾಕಂದರೆ ರಾಮ ಮಂದಿರದ ಪಾವಿತ್ರ್ಯತೆ, ರಾಮ ಮಂದಿರದ ಇತಿಹಾಸ, ರಾಮ ಮಂದಿರದ ರಾಮ ಭಕ್ತರು ಎಷ್ಟು ಜನ ಇದ್ದಾರೆ, ಅವರೆಲ್ಲರಿಗೂ ನೋವು ಪಡೋಂಥ ಮಾತುಗಳನ್ನ ಆಡೋದ್ರಿಂದ ಇವ್ರಿಗೇನು ಅದರಲ್ಲೇ ಸಂತೃಪ್ತಿ. ನರೇಂದ್ರ ಮೋದಿ ತೀರ್ಮಾನ ಮಾಡಿದ್ದಾರೆ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಒಂದು, ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಜಾಸ್ತಿ ಮಾಡಲೇಬೇಕು ಅನ್ನೋದು ಒಂದು. ಹಾಗಾಗಿ ರಾಮ ಮಂದಿರ ಅದು ಕೇವಲ ಒಂದು ಭಕ್ತಿ ಪೂಜೆ ಮಾಡೋದಲ್ಲ, ಇದು ರಾಷ್ಟ್ರ ಮಂದಿರ. ಇವಾಗ ರಾಷ್ಟ್ರ ಮಂದಿರ ಶುರು ಆಗಿದೆ, ಇನ್ನು ರಾಮರಾಜ್ಯದ ದಿಕ್ಕಲ್ಲಿ ಹೋಗ್ತಾ ಇದೆ. ಅಲ್ಲ, ಅಲ್ಪಸಂಖ್ಯಾತರಿಗೆ ಎಷ್ಟು ಕೊಡ್ತೇವೆ ಹಾಗೆ ಅಂತ ಸಿದ್ದರಾಮಯ್ಯವರು ಹೇಳ್ತಾರೆ. ಸಿದ್ದರಾಮಯ್ಯನವರಿಗೆ ಈಗ ಮುಂಚೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅಂತ 3 ಪದಗಳು ಇಟ್ಕೊಂಡು ಹೋಗ್ತಿದ್ರು. ಅಹಿಂತ ಅಂತ. ಈ ಹಿಂದುಳಿದವರು, ದಲಿತರು ಕೈ ಬಿಟ್ಬಿಟ್ರು. ಈಗ 3 ರಾಜ್ಯಗಳು ನೋಡಿದ ನಂತರ ಮಧ್ಯಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢಲ್ಲೆಲ್ಲ ಕಾಂಗ್ರೆಸ್ ಧೂಳಿಪಟ ಆದ ನಂತರ ಹಿಂದುಳಿದವರು, ದಲಿತರು ಕೈ ಬಿಟ್ಬಿಟ್ರು. ಇನ್ನು ನಮ್ಮ ಉಳಿದಿದ್ದ ಅಲ್ಪಸಂಖ್ಯಾತರು ಒಂದೇ, ಹೇಗಾರು ಮುಸಲ್ಮಾನರನ್ನ ಇಟ್ಕೊಂಡು ನಾವು ರಾಜಕಾರಣ ಮಾಡಬೇಕು ಅನ್ನೋಂಥ ಅವ್ರದ್ದು ಪ್ರಯತ್ನ. ಯಾಕೆಂದರೆ ಅವರಿಗೆ ಒಂದು ರೀತಿಯ ಈ ದೇಶದ ಬಗ್ಗೆ ಕಲ್ಪನೆ ಇಲ್ಲ, ಧರ್ಮದ ಬಗ್ಗೆ ಕಲ್ಪನೆ ಇಲ್ಲ. ಹಾಗಾಗಿ ದೇಶ ಧರ್ಮ ಬೇಡ ಅಂತ ಅಂದ ನಂತರ ಉಳಿದಿದ್ದು ಒಂದೇ, ಯಾರು ರಾಷ್ಟ್ರದ್ರೋಹಿಗಳಿದ್ದಾರೆ. ಎಲ್ಲ ಅಲ್ಪಸಂಖ್ಯಾತರು ರಾಷ್ಟ್ರದ್ರೋಹಿಗಳು ಅಂತ ಹೇಳಲ್ಲ ನಾನು. ಅವ್ರಿಗೆ ತೃಪ್ತಿಪರ ಬರೋ ರೀತಿಯಲ್ಲಿ ಮಾತಾಡ್ತಾರೆ. ನೀವು ಗಮನಿಸಿ, ಪರಿವರ್ತನೆ ಗಮನಿಸಿ. ಯಾರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು, ಆಗಬಾರ್ದು ಅಂತ ಅರ್ಜಿ ಹಾಕಿದಂಥ ಮುಸಲ್ಮಾನ ಯಾರಿದ್ದಾರೆ ಅವರೇ ನೆನ್ನೆ ನರೇಂದ್ರ ಮೋದಿಗೆ ಹೂಗುಚ್ಛ ಕೊಟ್ಟು ಸ್ವಾಗತ ಮಾಡ್ತಾರೆ. ಅದೇ ವ್ಯಕ್ತಿನೇ, ಅನ್ಸಾರಿನೇ. ಇಲ್ಲಿ ಯಾವ ಕಾರಣಕ್ಕೂ ಕೂಡ ರಾಮ ಮಂದಿರ ಆಗಬಾರ್ದು ಅಂತ ಕೋರ್ಟಿಗೆ ಹೋದಂಥ ವ್ಯಕ್ತಿ ಅವರೇ ನೆನ್ನೆ ನರೇಂದ್ರ ಮೋದಿ ಕರೆದು ಅವ್ರು ಹೂಗುಚ್ಛ ಕೊಟ್ಟು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಭಾಗದ ಎಲ್ಲ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರನ್ನ ಒಟ್ಟಿಗೆ ಇದ್ದು ಜೀವನ ಮಾಡ್ತೀವಿ, ಇದಕ್ಕೆ ಕಾರಣ ನರೇಂದ್ರ ಮೋದಿ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇಲ್ಲಿ ರಾಮ ಮಂದಿರ ಕಟ್ಟಿದ್ದಕ್ಕೆ ಒಳ್ಳೆಯದು ಅಂತ ಯಾರು ಹೇಳಿದ್ದು? ಯಾರನ್ನ ಸಿದ್ದರಾಮಯ್ಯನವರು ಓಲೈಸೋ ಪ್ರಯತ್ನ ಮಾಡ್ತಿದ್ದಾರೆ ಆ ಮುಸಲ್ಮಾನರು ತಯಾರಿದ್ದಾರೆ. ಹಿಂದೂ ಮುಸ್ಲಿಮರಲ್ಲಿ ಒಟ್ಟಾಗಿರಬೇಕು ಅನ್ನೋಂಥ ಅಪೇಕ್ಷೆ ಮುಸಲ್ಮಾನರಲ್ಲಿ ಇದೆ. ಆದರೂ ಒಟ್ಟಾಗಿರಬಾರ್ದು ಅನ್ನೋದು ಕಾರಣ ಕಾಂಗ್ರೆಸ್ನವರು, ಸಿದ್ದರಾಮಯ್ಯನವರು. ಹಿಂದೂ ಮುಸಲ್ಮಾನರು ಒಟ್ಟಾಗಿಬಿಟ್ರೆ ನಮ್ಮ ರಾಜಕಾರಣ ಮಾಡೋಕ್ಕೆ ಇನ್ನಾಗಲ್ಲ, ಮುಗೀತು ನಮ್ಮ ಕತೆ ಅಂತ. ಅದು ಒಂದೇ ಕಾರಣಕ್ಕೆ ಅವರು ಈಗ ಮುಸಲ್ಮಾನರೇ ರೆಡಿಯಾಗಿದ್ದಾರೆ ತ್ರಿಬಲ್ ತಲಾಖ್ ಅವ್ರು ಒಪ್ಪಿದ್ರು. ಇವ್ರು ತಯಾರಿಲ್ಲ, ಕಾಂಗ್ರೆಸ್ನವ್ರು ತಯಾರಿಲ್ಲ. ಇನ್ನು ಇವತ್ತಿಲ್ಲ ನಾಳೆ ಈ ದೇಶಕ್ಕೆ ನಾಗರಿಕ ಸಂಹಿತೆ ಬರುತ್ತೆ, ಇದು ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ದಿನ ಒಂದೊಂದು ಕಾಂಗ್ರೆಸ್ನವರು ಮುಸಲ್ಮಾನರು, ಹಿಂದೂಗಳು ದೂರ ಇರಬೇಕು ಅನ್ನೋಂಥ ಪ್ರಯತ್ನ ಅವ್ರು ನಡೆಸ್ತಾರೆ. ಇಡೀ ದೇಶ ಒಂದಾಗುತ್ತೆ, ಇದರಲ್ಲಿ ನನ್ನ ಮಾನ ಇಲ್ಲ. ಒಂದೊಂದೇ ಆಗುತ್ತೆ, ಒಂದೇ ಸರಿ ಹೆಂಗಾಗುತ್ತೆ. ಆರ್ಟಿಕಲ್ 370 ಇದ್ರ ಬಗ್ಗೆ ರದ್ದಾಗೋದೇ ಇಲ್ಲ ಅಂತ ಕೂತಿದ್ರು, ಆಯಿತು. ಇದಾದ ನಂತರ ರಕ್ತ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಿದ್ರು, ಯಾವ ಒಂದು ಹನಿ ರಕ್ತ ಆಗಲಿಲ್ಲ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗೋದೇ ಇಲ್ಲ ಅಂತ ಕೂತಿದ್ರು, ರಾಮ ಮಂದಿರ ಈಗ ಆಗೋಯ್ತು. ಅದೇ ರೀತಿ ಕಾಶಿ ವಿಶ್ವನಾಥಂದಾಗಲಿ, ಮಥುರಾದಾಗಲಿ, ಶ್ರೀಕೃಷ್ಣಂದಾಗಲಿ ಇದು ಆಗ್ತಾ ಇರೋದವರಿಗೆ ತೃಪ್ತಿ ಆಗಬೇಕಿತ್ತು. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಕಾಂಗ್ರೆಸ್ನವರು ಸ್ವರ್ಗದಲ್ಲಿದ್ದಾರೆ ಅವರೆಲ್ಲರೂ ಕೂಡ. ಅವರೆಲ್ಲ ಕನಸೇನಿತ್ತು?
ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಧರ್ಮ ಉಳಿಬೇಕು ಅಂತ ಅವ್ರು ಹೋರಾಟ ಮಾಡಿದ್ವಿ ವಿನಃ ಇದು ಹಿಂದೂಗಳು ಮುಸಲ್ಮಾನರು ಬಡ್ದಾಡ್ತಾ ಕೂತ್ಕೊಳ್ಳಿ ಅನ್ನೋದಕ್ಕಲ್ಲ. ಮುಸಲ್ಮಾನರು ತಯಾರಾಗಿದ್ದಾರೆ ಈ ದೇಶದಲ್ಲಿ ಒಂದಾಗಿರಬೇಕು ಅಂತ, ಕಾಂಗ್ರೆಸ್ನವ್ರು ರೆಡಿ ಇಲ್ಲ, ಒಂದು ಮಾಡೋಕ್ಕೆ ತಯಾರಿಲ್ಲ. ಅದಕ್ಕೆ ಪ್ರತಿ ಚುನಾವಣೆಯಲ್ಲೂ ಉತ್ತರ ಸಿಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ 28 ಸೀಟನ್ನು ಕರ್ನಾಟಕ ರಾಜ್ಯದಲ್ಲಿ ಗೆದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ದೇಶ ಒಂದಾಗಿರುತ್ತೆ, ಮುಸಲ್ಮಾನರು ಹಿಂದೂಗಳು ಒಂದಾಗ್ತಾರೆ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಪಾಕಿಸ್ತಾನದಲ್ಲಿರುವಂಥ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿ ನಮ್ಮ ದೇಶಕ್ಕೆ ಬಂದು ಪ್ರಧಾನಮಂತ್ರಿ ಆಗಿದ್ದರೆ ಭಾಳ ಒಳ್ಳೆಯದಾಗ್ತಿತ್ತು ಅಂತ. ಪಾಪ ಇವ್ರು ತಡ್ಕೊಳಕ್ಕೆ ಆಗ್ತಿಲ್ಲ ಕಾಂಗ್ರೆಸ್ನವ್ರಿಗೆ. ಸರ್, ಈಗ ಲೋಕಸಭೆ ಚುನಾವಣೆ ತಯಾರಿ ಆಗ್ತದೆ, ತಾವು ಅಥವಾ ತಮ್ಮ ಚಿರಂಜಿಯನ್ನು ತಯಾರಿ ಮಾಡ್ತಾ ಇದ್ದಾರೆ. ಹಾವೇರಿಯಲ್ಲಿ ಯಾವ ಥರ? ಹಾವೇರಿಯಲ್ಲಿ ಅವ್ನು ನಿಲ್ಲಬೇಕು ಅಂತ ಪ್ರಯತ್ನ ಮಾಡ್ತೀನಿ. ನನ್ನ ಮಗ ಕಾಂತೇಶು ಪಕ್ಷ ಟಿಕೆಟ್ ಕೊಟ್ಟರೆ ನಿಲ್ತಾನೆ, ಇಲ್ಲ ಅಂದರೆ ಯಾರು ಕೊಡ್ತಾರೋ ಅವ್ರಿಗೆ ಗೆಲ್ಲಿಸ್ತೀವಿ ಎಲ್ಲ ಸೇರಿ. ಅಲ್ಲಿ ಪಾರ್ಟಿ ಇವರು ಒಂದಿಷ್ಟು ಜನ ಅಪೋಸ್ ಮಾಡ್ತಾ ಇದ್ದಾರೆ. ಹೌದ್ರಿ, ಚುನಾವಣೆ ರಾಜಕಾರಣ ಇದು, ಯಾರೋ ಒಬ್ಬ ವ್ಯಕ್ತಿ ಸೊತ್ತಲ್ಲ ಇದು. ಯಾರಿಗೆ ಪಕ್ಷ ಇದೆ, ಪಕ್ಷ ತೀರ್ಮಾನ ಮಾಡುತ್ತೆ, ಯಾರಿಗೆ ಕೊಡ್ತಾರೋ ಅವರೆಲ್ಲ ಸೇರಿ ಗೆಲ್ಲಿಸ್ತೀವಿ, ಇದರಲ್ಲೇನು ಪ್ರಶ್ನೆ ಇಲ್ಲ. BC ಪಾಟೀಲ್ ಬೇಕಾದಷ್ಟು ಜನ ಕೇಳ್ತಾರೆ ರೀ, ಕೇಳೋದು ತಪ್ಪಲ್ಲ. ಅದು BJPಲಿ ಇದಿರೋದೇ ಅದು ಸ್ವಾತಂತ್ರ್ಯ, ಯಾರು ಬೇಕಾದ್ರೆ ನಿಲ್ಬೋದು. ಪಾರ್ಟಿ ಯಾರಿಗೆ ತೀರ್ಮಾನ ಮಾಡುತ್ತೋ ಅವ್ರು ನಿಲ್ತಾರೆ. ಬಸವರಾಜ ಬೊಮ್ಮಾಯಿ ಅವರು ಕೂಡ ಪ್ರಯತ್ನ ಮಾಡ್ತಾರೆ. ಗೊತ್ತಿಲ್ಲ ನನಗೆ ಯಾರ್ಯಾರು ಪ್ರಯತ್ನ ಮಾಡ್ತೀರ ಗೊತ್ತಿಲ್ಲ. ನನ್ನ ಮಗ ಅಂತೂ ಓಡಾಡ್ತಾ ಇದ್ದಾನೆ ಕಾಂತೇಶಲ್ಲಿ, ಅವನಿಗೆ ಒಳ್ಳೆಯ ಜವಾಬ್ದಾರಿ ಒಂದು ಬೆಂಬಲನೂ ಕೂಡ ಸಾಕಷ್ಟು ಜನ ಕೊಡ್ತಾ ಇದ್ದಾರೆ. ಪಾರ್ಟಿ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧ. ನೀವೇನಾದರೂ ಚರ್ಚೆ ಮಾಡಿದ್ರೆ ಹೈಕಮಾಂಡ್ ಇಲ್ಲ 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 ಇಲ್ಲ. ಸರ್, ಮತ್ತೊಂದು ಸರ್, ವಿಜೇಂದ್ರ ಮತ್ತು ಯತ್ನಾಳ್ ನಡುವೆ ಪದೇ ಪದೇ ವಾಕ್ಸಮರ ನಡೀತಾ ಇದೆ. BJP ಯಾಕೆ ಅವ್ರ ವಿರುದ್ಧ ಕ್ರಮ ತೆಗೆದ್ರೆ ಏನು ಹೆದರ್ತಿದ್ದಾರೆ? ನೋಡಿ, ಭಾರತೀಯ ಜನತಾ ಪಾರ್ಟಿ ಹೆದರಿದ್ದಿದ್ರೆ ಗ್ರಾಮ ಪಂಚಾಯತಿ ಅಂತ ಹೇಳಿ ದೇಶ ತನಕ ಹೋಗ್ತಿರ್ಲಿಲ್ಲ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಿರಲಿಲ್ಲ, 17 ರಾಜ್ಯದಲ್ಲಿ ನಾವು ಅಧಿಕಾರ ನಡೆಸ್ತಿರ್ಲಿಲ್ಲ. 40,000 ಕೋಟಿ ಆರೋಪ ಮಾಡಿದ್ದಾರೆ, ಮಾಡೋದಕ್ಕೆ ಒಂದು ದಾಖಲೆಯನ್ನು ಕೊಡಬೇಕಲ್ವ. ನಮ್ಮ ಹತ್ರ ಇದೇ ಬಿಡುಗಡೆ ಮಾಡ್ತಾರೆ. ಇಡೀ ಬಿಡುಗಡೆ ಮಾಡಲಿ, ಆಮೇಲೆ ನೋಡೋಣ.